Hi children, very good morning. Welcome to today's EVS class. So children, in the last class we learned about the healthy and unhealthy food. Alva makle? So healthy food andre ಏನು ಹೇಳಿ? The food which is good to our body is called healthy food. Alva makle? Then unhealthy is a food which is not good to our body is called unhealthy food. Isn't it children? Yes. So we know what are the food we have to eat, isn't it? So today we are going to learn about balanced diet. Okay, namakle. So balanced diet is an right amount of food that from all food groups. So we know the 5 food groups, alva. So 5 food groups ಬಗ್ಗೆ ನಮಗೆ ಗೊತ್ತಲ್ವಾ? ಯಾವ್ದು ಹೇಳಿ? Fruits and vegetables, grains, fat and sugars, dairy, meat and beans. Isn't it children? So these are the 5 food groups, isn't it? So ಈ ಎಲ್ಲ ಫುಡ್ ಗ್ರೂಪ್ಸಲ್ಲೂ ಕೂಡ ನಾವು ಲಿಮಿಟೆಡ್ ಆಗಿರುವಂಥ ರೈಟ್ ಅಮೌಂಟ್ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ನಾವು ಆಹಾರವನ್ನು ತಿನ್ನಬೇಕು. ಸೊ ದಟ್ ಟೈಪ್ ಆಫ್ ಬ್ಯಾಲೆನ್ಸಿಂಗ್ ವಿ ಕಾಲ್ ಇಟ್ ಆಸ್ ಡಯಟ್ ಫುಡ್. ಸೊ ಹಾಗಂತ ಅಂದ್ಬಿಟ್ಟು ಬೇರೆ ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಿಂದ ತಿನ್ನೋಕ್ಕಾಗತ್ತಾ? ಆಗಲ್ಲ. ಸೊ ಜಾಸ್ತಿ ಫ್ಯಾಟ್ ಆ್ಯಂಡ್ ಶುಗರ್ ತಿನ್ನೋಕ್ಕಾಗತ್ತಾ? ಸೊ ವಿ ಹ್ಯಾವ್ ಟು ಈಟ್ all the 5 food groups in a limited. Okay children, so this type of limit eating a right amount of food we call it as balance diet children. Okay, so shall we see some more examples regarding these children? ನಾನೀಗ ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸ್ತೀನಿ ಮಕ್ಕಳೇ. ಓಕೆನಾ? Let us see what Raju and Ramu eat for breakfast, lunch and dinner. ಇಲ್ಲಿ ನೋಡ್ಬೋದು ನೀವು ರಾಜು ರಾಮು. ಓಕೆನಾ? ಸೊ ರಾಜು ಮತ್ತು ರಾಮು ಅವರು ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ, ಡಿನ್ನರಿಗೆ ಏನೆಲ್ಲ ತಿಂತಾರೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಯಸ್, ಇಲ್ಲಿ ನೋಡಿ ರಾಜು ರಾಮು ಅಲ್ವಾ? ರಾಜು ರಾಮು, ಯು ಕ್ಯಾನ್ ಸಿ ರಾಜು ಈಟ್ಸ್ ಬ್ರೇಕ್ಫಾಸ್ಟಿಗೆ ರಾಜು ಸಮೋಸ, ಕೂಲ್ ಡ್ರಿಂಕ್ಸನ್ನು ತಿಂತಾರೆ. ವೆರಾಸ್ ಸೊ ಚಿಲ್ಡ್ರನ್, ಈಗ ರಾಜು ಬ್ರೇಕ್ಫಾಸ್ಟಿಗೆ ಏನು ತಿಂದರು ಅಂತ ನೋಡಿದ್ವಿ. ಸೊ ಯು ಕ್ಯಾನ್ ಸಿ ರಾಮು ಈಟ್ಸ್ ಇಡ್ಲಿ ಸಾಂಬಾರ್, ಮಿಲ್ಕ್ ಆ್ಯಂಡ್ ವಾಟರ್. ಸೊ ನಿಮ್ಗೆ ಇಲ್ಲೇ ಅನಿಸುತ್ತೆ ವಿಚ್ ಈಸ್ ದ ಹೆಲ್ದಿ ಫುಡ್ ಆ್ಯಂಡ್ ವಿಚ್ ಈಸ್ ಅನ್ ಅನ್ಹೆಲ್ದಿ ಫುಡ್, ಇಸಂಟ್ ಇಟ್? ಸೊ ಹಾಗಿದ್ರೆ ಲಂಚಿಗೆ ಏನು ತಿಂತಾರೆ ರಾಜು ಮತ್ತು ರಾಮು ನೋಡೋಣವಾ? ಸಿ ನೋಡಿ, ರಾಜು ಈಟ್ಸ್ ವಡಾಪಾವ್ ಆ್ಯಂಡ್ ಕ್ಯಾಂಡೀಸ್ ಇನ್ ದ ಲಂಚ್. So whereas Ramu eats wheat, roti, sabji, it is cabbage, water and curd. ನೋಡಿ, ರಾಮು ಅವರು ಮಧ್ಯಾಹ್ನ ವೀಟ್, ರೋಟಿ, ಸಾಬ್ಜಿ, ವಾಟರ್, ಕರ್ಡನ್ನು ಅವರು ತಿಂತಾರೆ. ವೆರಾಸ್ ರಾಜು ಈಟ್ಸ್ ವಡಾಪಾವ್ ಆ್ಯಂಡ್ ಕ್ಯಾಂಡೀಸ್ ಚಿಲ್ಡ್ರನ್. ಸೊ ಹಾಗಿದ್ರೆ ಡಿನ್ನರಿಗೆ ಇವರಿಬ್ಬರು ಏನು ತಿಂತಾರೆ ನೋಡೋಣ ಮಕ್ಕಳೇ. ಸೊ ನೋಡಿ, ಡಿನ್ನರಿಗೆ ರಾಜು ದೋಸೆ ಮತ್ತು ವಾಟರನ್ನು ತಿಂತಾರೆ. ಸೊ ವೆರಾಸ್ ರಾಮು ಈಟ್ಸ್ ವೀಟ್, ರೋಟಿ, ಸಾಬ್ಜಿ, ಕ್ಯಾಬೇಜ್, ವಾಟರ್ ಆ್ಯಂಡ್ ರೈಸ್. ಸೊ ಇಯರ್ ಯು ಕ್ಯಾನ್ ಸಿ, ಗೆಸ್ ಮಾಡ್ಬೋದಲ್ವ ನೀವು ಇವಾಗ ಯಾರು ಹೆಲ್ದಿ ಫುಡ್ ತಿಂತಿದ್ದಾರೆ, ಯಾರು ಅನ್ಹೆಲ್ದಿ ಫುಡ್ ತಿಂತಿದ್ದಾರೆ ಅಂತ ಮಕ್ಕಳೇ. ಸೊ ಕಮಾನ್, ಗೆಸ್ ಇಟ್. ಹೂ ಈಸ್ ಹ್ಯಾವಿಂಗ್ ಡಯಟ್ ಆಫ್ ಈಟಿಂಗ್ ದ ಹೆಲ್ದಿ ಫುಡ್? ರಾಜುನಾ, ರಾಮುನಾ? ಯಾರು ಹೇಳಿ? Yes, it's Ramu. So Ramu is having a balanced diet. Okay, he is eating all the right amount of food. Okay, so 5 food groups ಅಲ್ಲಿರೋಂಥದ್ದನ್ನ ರೈಟ್ ಅಮೌಂಟೆಡ್ ಆಗಿ ಅವರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಅಲ್ಲಿ ಅವರು ತಿಂತಾ ಇದ್ದಾರೆ. ಸೊ ರಾಮು ಈಸ್ ಬ್ಯಾಲೆನ್ಸಿಂಗ್ ಡಯಟ್. ಓಕೆ ಚಿಲ್ಡ್ರನ್? ಎಸ್, ಇಲ್ಲಿ ನೋಡಿ, ವಿಚ್ ಫುಡ್ ಗ್ರೂಪ್ಸ್ ಡು ದಿಸ್ ಫುಡ್ ಐಟಮ್ ಬಿಲಾಂಗ್ಸ್ ಟು? ಸೊ ಈ ಒಂದು ಇದೆಲ್ಲ ಪಿಕ್ಚರಲ್ಲಿ. ಸೊ ಕಮಾನ್ ಟೆಲ್ ಮಿ ವಿಚ್ ಫುಡ್ ಗ್ರೂಪ್ಸ್ ದಿಸ್ ಫುಡ್ ಬಿಲಾಂಗ್ಸ್ ಟು ಚಿಲ್ಡ್ರನ್? ಎಸ್, ಇಟ್ಸ್ ಮೀಟ್ ಆ್ಯಂಡ್ ಬೀನ್ಸ್ ಫುಡ್ ಗ್ರೂಪಲ್ಲಿ ಇರುತ್ತೆ ಅಲ್ವಾ? ಎಸ್, ಯು ಕ್ಯಾನ್ ಸಿ ದ ಆನ್ಸರ್, ಮೀಟ್ ಆ್ಯಂಡ್ ಬೀನ್ಸ್. ವರಾಸ್ ಮಿಲ್ಕ್ ಆ್ಯಂಡ್ ಚೀಸ್, ಇಟ್ಸ್ ಅ ಡೈರಿ ಪ್ರಾಡಕ್ಟ್. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಯು ಕ್ಯಾನ್ ಸಿ, ಇವಾಗ ನಾವು ಮೀಟ್ ಆ್ಯಂಡ್ ಬೀನ್ಸ್ ಮತ್ತು ಡೈರಿ ಪ್ರಾಡಕ್ಟ್ ನೋಡಿದ್ವಲ್ಲ, ಆರ್ ದೇ ಹೆಲ್ದಿ? ಇದು ನಮ್ಮ ದೇಹಕ್ಕೆ ಒಳ್ಳೆಯದಾ?
ಎಸ್, ಇದು ನಮ್ಮ ದೇಹಕ್ಕೆ ಒಳ್ಳೆಯದು. ಬಟ್ ವಿ ಶುಡ್ ನಾಟ್ ಹ್ಯಾವ್ ಟೂ ಮಚ್. ಇದು ನಮ್ಮ ದೇಹಕ್ಕೆ ಒಳ್ಳೆಯದು, ಆದರೆ ನಾವು ಇದನ್ನು ಜಾಸ್ತಿ ತಿನ್ನಬಾರ್ದು ಮಕ್ಕಳೇ. ಓಕೆನಾ? ಶುಡ್ ವಿ ಈಟ್ ಓನ್ಲಿ ಮೀಟ್ ಆ್ಯಂಡ್ ಬೀನ್ಸ್ ಆ್ಯಂಡ್ ಡೈರಿ ಫುಡ್ ಐಟಮ್ಸ್? ಹಂಗಿದ್ರೆ ನಾವು ಇದು ಒಳ್ಳೆಯದು ಅಲ್ವಾ? ಕರೆಕ್ಟು. ಸೊ ಹಾಗಿದ್ರೆ ನಾವು ಈ ಮೀಟ್ ಆ್ಯಂಡ್ ಬೀನ್ಸ್ ಡೈರಿ ಪ್ರಾಡಕ್ಟನ್ನೇ ತಿನ್ನಬೇಕಾ? ನೋ, ವಿ ಶುಡ್ ನಾಟ್ ಈಟ್ ಮಚ್ ಡೈರಿ ಪ್ರಾಡಕ್ಟ್ ಆ್ಯಂಡ್ meat and beans, children. Okay na? See, we must eat the right amount of food from all food groups. This is called ಬ್ಯಾಲೆನ್ಸ್ ಡಯಟ್. ಅರ್ಥ ಆಯ್ತಾ ಇವಾಗ ಮಕ್ಕಳೇ? ಬ್ಯಾಲೆನ್ಸ್ ಡಯಟ್ ಅಂದರೆ ಏನಂತ? ಸೊ ಬ್ಯಾಲೆನ್ಸ್ ಡಯಟ್ ಅಂತಂದರೆ ನಮಗೆ 5 ಫುಡ್ ಗ್ರೂಪ್ಸ್ ಇದೆ ಅಲ್ವಾ? ಸೊ 5 ಫುಡ್ ಗ್ರೂಪ್ಸಲ್ಲೂ ಕೂಡ ನಾವು ಅದರಲ್ಲಿರುವಂಥ ಎಲ್ಲ ಫುಡ್ ಐಟಮ್ಸನ್ನು ಲಿಮಿಟೆಡಾಗಿ ನಾವು ತಿಂತೀವಲ್ವಾ? ದಟ್ ಈಸ್ ವಿ ಕಾಲ್ ಇಟ್ ಆಸ್ ಬ್ಯಾಲೆನ್ಸ್ ಡಯಟ್. ಓಕೆನಾ? ಸೊ ಜಾಸ್ತಿ ನಾವು ತಿನ್ನಬಾರ್ದು ಅಲ್ವಾ ಮಕ್ಕಳೇ? ಸೊ ಜಾಸ್ತಿ ಅಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಅಲ್ವಾ ಮಕ್ಕಳೇ? ಸೊ ಹಾಗಾಗಿ ನಾವು ಎಲ್ಲ ಫುಡ್ ಗ್ರೂಪ್ಸನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಲಿಮಿಟೆಡ್ ಆಗಿ ನಾವು ತಿಂದರೆ ವಿ ವಿಲ್ ಗೋಯಿಂಗ್ ಟು ಮೇಂಟೈನ್ ಅ ಬ್ಯಾಲೆನ್ಸ್ ಡಯಟ್, ಚಿಲ್ಡ್ರನ್. ಕ್ಲಿಯರ್ ಚಿಲ್ಡ್ರನ್? ಎಸ್. ಶುಡ್ ವಿ ಹ್ಯಾವ್ ಅ ಬ್ಯಾಲೆನ್ಸ್ ಡಯಟ್? ಸೊ ನಮಗೆ ಬ್ಯಾಲೆನ್ಸ್ ಡಯಟ್ ಬೇಕಾ? ಎಸ್, ಬೇಕು. ಯಾಕಂದರೆ ಇಟ್ ಕೀಪ್ಸ್ ಅಸ್ ಹೆಲ್ದಿ ಅಲ್ವಾ? ತುಂಬ ಮಟನ್ ಚಿಕನ್ನೇ ತಿನ್ನೋಕ್ಕಾಗುತ್ತಾ? ಇಲ್ಲ. ಸೊ ಲಿಮಿಟೆಡ್ ಆಗಬೇಕು. ಚೀಸು ಅಷ್ಟೇ, ಫ್ರೂಟ್ಸ್, ಮಿಲ್ಕ್, ಎಗ್, ರೋಟಿ, ರೈಸ್, ದಾಲ್, carrot, water. These are all healthy food, but we should eat it in a limited. Okay, children? Next, all of you open your SR 8. ಮಕ್ಕಳೇ ಎಲ್ಲರೂ SR 8 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಓಪನ್ ಮಾಡಿದ್ರಾ? ಎಸ್, ಯು ಕ್ಯಾನ್ ಸಿ ದ ಹೆಡ್ಡಿಂಗ್ ಬ್ಯಾಲೆನ್ಸ್ ಡಯಟ್. A balanced diet contains food from each food groups in the right amounts and lots of water. Okay, children? See, more fruits and vegetables. ನಾವು ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ತಿನ್ನಬೇಕು. ಜಾಸ್ತಿ ಗ್ರೇನ್ಸನ್ನು ಕೂಡ ನಾವು ತಿನ್ನಬೇಕು. ಆದರೆ ಸ್ವಲ್ಪ ಪ್ರಮಾಣ ಲೆಸ್ ವಿ ಶುಡ್ ಈಟ್ fat and sugar because it is fried in the oil and it contains oil, fat and more sweet. ತುಂಬ ಸ್ವೀಟ್ ಇದೆ ಅಂತ ನಮ್ಮ ಹಲ್ಲಲ್ಲಿ ಕ್ಯಾವಿಟೀಸ್ ಬರುತ್ತೆ, ಹಲ್ಲು ಹುಳ್ಕಲ್ಲಾಗತ್ತೆ ಅಲ್ವಾ? ಸೊ ಹಾಗೆ ನಾವು ಕಡಿಮೆ ಪ್ರಮಾಣದಲ್ಲಿ ಫ್ಯಾಟ್ ಆ್ಯಂಡ್ ಶುಗರನ್ನು ನಾವು ತಿನ್ನಬೇಕು ಮಕ್ಕಳೇ. ಓಕೆನಾ? ಸಮ್ ಡೈರಿ ಪ್ರಾಡಕ್ಟ್ಸ್, ಯಾವ್ದಾದ್ರು ಒಂದು ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ತಿನ್ನಬೇಕು. ದ್ಯಾನ್ ಸಮ್ ಮೀಟ್ ಆ್ಯಂಡ್ ಬೀನ್ಸ್. ಓಕೆ, ಸೊ ಹಾಗಿದ್ರೆ ಇಲ್ಲಿ ನೋಡಿ ನಿಮಗಿಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಡಯಟ್ ಮಾಡಿದಾರಲ್ವ ಮಕ್ಕಳೇ? ಯು ಕ್ಯಾನ್ ಸಿ ಇನ್ ಯೋರ್ ಟೆಕ್ಸ್ಟ್ ಬುಕ್, ಇಸಂಟ್ ಇಟ್? ಗ್ರೀನ್ ಕಲರ್. ಮೋರ್ ಯು ಹ್ಯಾವ್ ಟು ಈಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಮೋರ್ ಗ್ರೇನ್ಸ್ ದ್ಯಾನ್ ಲೆಸ್ ಫ್ಯಾಟ್ ಆ್ಯಂಡ್ ಶುಗರ್, ಸಮ್ ಡೈರಿ, some meat and beans and lots of water. So you have to drink a lots of water, children. Okay? Yes. Shall we read it, children? So ಇವಾಗ ನನ್ನೊಟ್ಟಿಗೆ ಓದ್ತಿರಲ್ವಾ? Yes. ಹೇಳಿ. A balanced diet contains food from each food groups in the right amount and lots of water. More fruits and vegetables, more grains, less fat and sugar, some dairy, some meat and beans, lots of water. Okay, next turn your page, children. Turn your page SR 9. Here we can see some examples. ಓಕೆ ನಮ್ಮ ಮಕ್ಕಳೇ, ಸೊ ನಾವಿಲ್ಲಿ ಎಕ್ಸಾಂಪಲ್ಸನ್ನು ನಾವು ನೋಡ್ಬೋದು ಮಕ್ಕಳೇ, ಫುಡ್ ಬ್ಯಾಲೆನ್ಸಿನ ಎಕ್ಸಾಂಪಲ್ಸ್. ಓಕೆ ನಮ್ಮ ಮಕ್ಕಳೇ, ಸೊ ಇನ್ ದ ಸೌತ್ ಇಂಡಿಯಾ, ಸೊ ನಾವೆಲ್ಲರೂ ಕೂಡ ಸೌತ್ ಇಂಡಿಯಾದಲ್ಲಿದ್ದೀವಿ ಅಲ್ವಾ? ಸೊ ನಾವು ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಫುಡ್ ಐಟಮ್ಸ್ ನೋಡಿ
dosa, thali with rice, chapati and vegetables, idli sambar, milk, water, fruits and vegetables. These are the examples of balanced diet children. ಓಕೆನಾ? ಸೊ ನಾವು ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ಹೇಗೆಲ್ಲ ಫುಡ್ನ ಬ್ಯಾಲೆನ್ಸ್ ಮಾಡ್ತೀವಿ ನೋಡಿದ್ರಲ್ಲ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಫುಡ್ ಬ್ಯಾಲೆನ್ಸಿಂಗ್ ಚಿಲ್ಡ್ರನ್. ಸೊ ವೆನ್ ಯು ನಾವು ನಾರ್ತ್ ಇಂಡಿಯನ್ ಸೈಡ್ ನೋಡಿದರೆ ಅವ್ರು ಹೇಗೆ ಫುಡ್ ಬ್ಯಾಲೆನ್ಸನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಈಟಿಂಗ್ ಚಿಲ್ಡ್ರನ್ ಬ್ರೆಡ್, egg, water, milk, lassi, thali with dal, roti and vegetables, paratha, dahi, fruits and vegetables. See children, you can see here alwa. ಸೊ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಹೇಗೆ ಫುಡ್ನ ಬ್ಯಾಲೆನ್ಸ್ ಡಯಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಚಿಲ್ಡ್ರನ್. ಓಕೆ, ದ ಫುಡ್ ಐಟಮ್ಸ್ ದಟ್ ವಿ ವೇರ್ ಮೇಂಟೈನಿಂಗ್ ಅ ಬ್ಯಾಲೆನ್ಸ್ ಡಯಟ್. ಓಕೆ ಚಿಲ್ಡ್ರನ್, ಅರ್ಥ ಆಯ್ತಲ್ಲ ಮಕ್ಕಳೇ? ಬ್ಯಾಲೆನ್ಸ್ ಡಯಟ್ ಅಂದರೆ ಏನು ಹೇಳಿ? ದ ಬ್ಯಾಲೆನ್ಸ್ ಡಯಟ್ ಮೀನ್ಸ್ ಈಟಿಂಗ್ ದ ರೈಟ್ ಅಮೌಂಟ್ ಆಫ್ ಫುಡ್ ಫ್ರಮ್ ಆಲ್ ಗ್ರೂಪ್ಸ್. ವಿ ಕಾಲ್ ಇಟ್ ಆಸ್ ಬ್ಯಾಲೆನ್ಸ್ ಡಯಟ್. ಓಕೆನಾ ಮಕ್ಕಳೇ? Yes. Now all of you open your worksheet number 18. ಸೊ ನಿಮ್ಮ ವರ್ಕ್ಶೀಟ್ ನಂಬರ್ 18 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. Yes. 5 food groups. We know 5 food groups, isn't it? For each food groups, tick the correct food item. ಸೊ ನೋಡಿ ಮಕ್ಕಳೇ, ಇಲ್ಲಿ ಫುಡ್ ಗ್ರೂಪನ್ನು ಕೊಟ್ಟಿದ್ದಾರೆ. ಸೊ ಫುಡ್ ಗ್ರೂಪಲ್ಲಿ ಬರುವಂಥ ಫುಡ್ ಐಟಮನ್ನು ನಾವು ಟಿಕ್ ಮಾಡಬೇಕು. ಡೈರಿ. ಸೊ ಡೈರಿ ಫುಡ್ ಐಟಮ್ ಯಾವುದು? ಚೀಸ್ ಆ್ಯಂಡ್ ಮಿಲ್ಕ್. ಕಮ್ ಆನ್, ಟಿಕೆಟ್ ಟು ಚೀಸ್ ಆ್ಯಂಡ್ ಮಿಲ್ಕ್ ಚಿಲ್ಡ್ರನ್. ಆಯಿತಾ? ನೆಕ್ಸ್ಟ್ ಫ್ರೂಟ್ಸ್, ಗ್ರೇಪ್ಸ್ ಆ್ಯಂಡ್ ಪೈನಾಪಲ್. ಕಮ್ ಆನ್, ಟಿಕೆಟ್ ಟು ಗ್ರೇಪ್ಸ್ ಆ್ಯಂಡ್ ಪೈನಾಪಲ್. ಟಿಕ್ ಮಾಡಿ ಮಕ್ಕಳೇ. ಆಯಿತಾ? ವೆರಿ ಗುಡ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ವೆಜಿಟೇಬಲ್ಸ್. ಸೊ ಪೊಟ್ಯಾಟೊ is a vegetables. Mango vegetable? No. Candies? No. Come on, tick it to potato children. Next, grains. So grains is bajra, roti. Come on, tick madi. Bajra, roti ge tick madi makle. Next, meat and beans. That is egg and chicken. Come on, tick it ಚಿಲ್ಡ್ರನ್. ಟಿಕ್ ಮಾಡಿ ಎಗ್ಗೆ ಮತ್ತು ಚಿಕನಿಗೆ. ಎಸ್, ಫಿನಿಶ್ಡ್. ನೆಕ್ಸ್ಟ್, ಟರ್ನ್ ಯೋರ್ ಪೇಜ್ ನಂಬರ್ 19 ಚಿಲ್ಡ್ರನ್. ಸೊ 19 ಓಪನ್ ಮಾಡ್ಕೊಳ್ಳಿ. ಪೇಜ್ ನಂಬರ್. ಟಿಕ್ ದ ಬಾಕ್ಸ್ ಇನ್ ದ ಫುಡ್ ಈಸ್ ಹೆಲ್ದಿ. ದೆನ್ ಚೂಸ್ ದ ಫುಡ್ ಗ್ರೂಪ್ ಆ್ಯಂಡ್ ರೈಟ್ ಇಟ್ ಇನ್ ದ ಬ್ಲ್ಯಾಂಕ್. ಸಿ ಚಿಲ್ಡ್ರನ್, here they have given the food item. ಓಕೆನಾ? ಈ ಫುಡ್ ಐಟಮ್ ನಾವು ಇದನ್ನು ಹೆಲ್ದಿನ ಅನ್ಹೆಲ್ದಿನ ಅನ್ನೋದನ್ನ ಫಸ್ಟ್ ನಾವು ನೋಡಬೇಕು. ಸೊ ಹೆಲ್ದಿ ಇದ್ದರೆ ಟಿಕ್ ಮಾಡಬೇಕು, ಅನ್ಹೆಲ್ದಿ ಇದ್ದರೆ ನಾವೇನು ಹಾಗೆ ಬಿಟ್ಬಿಡಬೇಕು. ಓಕೆನಾ? ದೆನ್ ವಿ ಹ್ಯಾವ್ ಟು ರೈಟ್ ಈ ಒಂದು ಫುಡ್ ಐಟಮು ಯಾವ ಒಂದು ಫುಡ್ ಗ್ರೂಪಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಬರೆಯೋಣ ಮಕ್ಕಳೇ. ಓಕೆನಾ? ಸಿ, ದ ಫಸ್ಟ್ ಒನ್ ಈಸ್ ಎಗ್. ಸೊ ಈಸ್ ಇಟ್ ಗುಡ್? Yes, it is good to our health. Come on, tick it children. ಟಿಕ್ ಮಾಡಿದ್ರಾ? ನೆಕ್ಸ್ಟ್ ಆ ಬ್ಲ್ಯಾಂಕಲ್ಲಿ. ಸೊ ಇದು ಯಾವ ಒಂದು ಫುಡ್ ಗ್ರೂಪಲ್ಲಿ ಬರುತ್ತೆ? ಮೀಟ್ ಆ್ಯಂಡ್ ಬೀನ್ಸ್. isn't it children? Come on, write meat and beans. ಬರದ್ರಾ? Yes. Next, bananas. So bananas is good to our health, isn't it? Come on, tick it children. Tick madi. So this comes under which food group? Fruits and vegetables, isn't it children? So come on, write neatly fruits and vegetables in the neat bariri. Fruits and vegetables. Over. Very good. Next, third one, curd. So curd is good to our health. Come on, tick it children. Then write
ಡೈರಿ. ಸೊ ಕರ್ಡ್ ಯಾವ ಒಂದು ಫುಡ್ ಗ್ರೂಪಲ್ಲಿ ಬರುತ್ತೆ ಹೇಳಿ? ಡೈರಿ ಪ್ರಾಡಕ್ಟ್ ಇಲ್ವಾ? ಸೊ ರೈಟ್ ಡೈರಿ ಚಿಲ್ಡ್ರನ್. ಅವಾ ವೆರಿ ಗುಡ್. ನೆಕ್ಸ್ಟ್ ದ ಲಾಸ್ಟ್ ಒನ್, ರೈಸ್. ಸೊ ರೈಸ್ ಈಸ್ ಗುಡ್ ಟು ಅವರ್ ಹೆಲ್ತ್, ಇಸಂಟ್ ಇಟ್? ಕಮ್ ಆನ್, ಟಿಕ್ ಮಾಡಿ ಮಕ್ಕಳೇ. ಎಸ್. ಸೊ ಇದು ಯಾವ ಒಂದು ಫುಡ್ ಗ್ರೂಪಲ್ಲಿ ಬರುತ್ತೆ ಹೇಳಿ? ಗ್ರೇನ್ಸ್ ಅಲ್ವಾ? ಸೊ ಗ್ರೇನ್ಸ್ ಅಂತ ನೀಟಾಗಿ ಬರ್ಕೊಳ್ಳಿ ಮಕ್ಕಳೇ. Write neatly children. Grains. Over. Very good. Now children, open your worksheet number 20. Yes, open madidra. Yeah, make a balanced diet by drawing and labeling the food items. So children, write your HW ಅಂತ ಬರ್ಕೊಳ್ಳಿ ನೀವು. HW ಕ್ಲಾಸ್ ಆಗಿದ ತಕ್ಷಣ ಇದನ್ನು, ಯಾಕಂದರೆ ನೀವು ಇಲ್ಲಿ ಡ್ರಾ ಮಾಡಬೇಕು ಅಲ್ವಾ ಮಕ್ಕಳೇ? ಸೊ ಯು ಹ್ಯಾವ್ ಟು ಡ್ರಾ ಆ್ಯಂಡ್ ಲೇಬಲ್ ದ ಫುಡ್ ಐಟಮ್ಸ್. ಸೊ ಯು ಹ್ಯಾವ್ ಟು ಡ್ರಾ. ಇಲ್ಲಿ ನೋಡಿ ಏನು ಡ್ರಾ ಮಾಡ್ಬೇಕಂತೇಳಿ ನೋಡಿ ಮಕ್ಕಳು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 5 ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್. ಸೊ ಇಲ್ಲಿ 5 ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಎರಡೂ ಮಿಕ್ಸ್ ಮಾಡಿ ನೀವು 5 ಡ್ರಾ ನೋಡಿ. 5 ಡ್ರಾ ಮಾಡಿದ್ರಲ್ಲಿ ಗ್ರೇಪ್ಸ್, ಪೊಟ್ಯಾಟೊ, ಕ್ಯಾಬೇಜ್, ಕ್ಯಾರೋಟ್, ಆ್ಯಪಲ್. ಓಕೆ, ಸೊ ನೀವು ಅದೇ ಥರ 5 ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಡ್ರಾ ಮಾಡಬೇಕು. ದೆನ್ 2 ಗ್ರೇನ್ಸ್ ಐಟಮ್ಸ್, boiled rice, wheat roti. 2 dairy items, curd, cheese. 2 meat and beans item, chicken, dal. 1 fat or sugar item, candies. 2 bottle of waters. ಓಕೆನಾ ಮಕ್ಕಳೇ? ಸೊ ಇಲ್ಲಿ ಸರ್ಕಲ್ದಲ್ಲ. ಸೊ ಇದರೊಳಗಡೆ ನೀಟಾಗಿ ನೀವೇ ಯಾವುದಾದ್ರೂ ಇಲ್ಲಿರುವಂಥದ್ದೇ ಬೇಡ ಮಕ್ಕಳೇ. ಸೊ ಇಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟವಾಗಿರೋ ಮೀನ್ಸ್ ಈಗ ಗ್ರೇಪ್ಸ್ ಇದೆ, ನೀವಲ್ಲಿ ಪೈನಾಪಲ್ ಬಿಡಿಸ್ಬೋದು. ಓಕೆನಾ? ಲೈಕ್ ದಟ್ 5 ಫುಡ್ ಗ್ರೂಪ್ಸ್, 5 ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, 2 ಗ್ರೇನ್ಸ್, 1 ಫ್ಯಾಟ್ ಆ್ಯಂಡ್ ಶುಗರ್, 2 ಡೈರಿ ಆ್ಯಂಡ್ 2 ಮೀಟ್ ಆ್ಯಂಡ್ ಬೀನ್ಸ್, ದ್ಯಾನ್ 2 ಬಾಟಲ್ಸ್ ಆಫ್ ವಾಟರ್. ಓಕೆನಾ? ಸೊ ಇದು ನಿಮ್ಮ HW. ಕ್ಲಾಸ್ ಆದಮೇಲೆ ನೀವು ನೀಟಾಗಿ ಬರೆದು ಕಳಿಸ್ಬೇಕು ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಟರ್ನ್ ಯೋರ್ ಪೇಜ್ ನಂಬರ್ 21. ಎಸ್. ಸರ್ಕಲ್ ದ ಫುಡ್ ದಟ್ ಯು ವಿಲ್ ಈಟ್ ಫಾರ್ ಅ ಬ್ಯಾಲೆನ್ಸ್ ಡಯಟ್. ಸೊ ನಮಗೆ ಫುಡ್ ಬ್ಯಾಲೆನ್ಸ್ ಡಯಟ್ ಆಗಿರುವಂತಹ ಫುಡ್ಸನ್ನು ನಾವೇನು ಮಾಡಬೇಕಿಲ್ಲಿ ಸರ್ಕಲ್ ಮಾಡಬೇಕು. ಸೊ ಫಾರ್ ದ ಬ್ರೇಕ್ಫಾಸ್ಟ್ ವಿ ಹ್ಯಾವ್ ಟು ಈಟ್ ಬ್ರೆಡ್ ಆರ್ ಎಗ್, ವೀಟ್ ರೋಟಿ, ಇಡ್ಲಿ ಸಾಂಬಾರ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಸೊ ಸರ್ಕಲ್ ಮಾಡಿ ಮಕ್ಕಳೇ. ಬ್ರೆಡ್ ಆ್ಯಂಡ್ ಎಗ್ಗಿಗೆ ಸರ್ಕಲ್ ಮಾಡಿ, ವೀಟ್ ಆ್ಯಂಡ್ ರೋಟಿಗೆ ಸರ್ಕಲ್ ಮಾಡಿ, ಇಡ್ಲಿ ಸಾಂಬಾರಿಗೆ ಸರ್ಕಲ್ ಮಾಡಿ, ನೆಕ್ಸ್ಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗೆ ಸರ್ಕಲ್ ಮಾಡಿ ಮಕ್ಕಳೇ. ಓಕೆನಾ? ಸೊ ಹಾಗಾದರೆ ಲಂಚಿಗೆ ನಾವೇನು ತಿನ್ನಬೇಕು? ಲಂಚ್ ಮತ್ತು ಡಿನ್ನರಿಗೆ ಥಾಲಿ ವಿತ್ ದಾಲ್, ರೋಟಿ ಆ್ಯಂಡ್ ವೆಜಿಟೇಬಲ್ಸ್, ಥಾಲಿ ವಿತ್ ರೈಸ್, ಚಪಾತಿ ಆ್ಯಂಡ್ ವೆಜಿಟೇಬಲ್ಸ್. ಸೊ ಸರ್ಕಲ್ ದಿಸ್ 2 ಚಿಲ್ಡ್ರನ್. ಓವಾ? ಸೊ ನೆಕ್ಸ್ಟ್ ಇನ್ ದ ಈವ್ನಿಂಗ್ ಸ್ನ್ಯಾಕ್ಸ್ ವಿ ಹ್ಯಾವ್ ಟು ಈಟ್ ಮಿಲ್ಕ್ ಆರ್ ಲಸ್ಸಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಓಕೆ, ಕಮ್ ಆನ್ ಸರ್ಕಲ್ ಇಟ್. ಆಯಿತಾ? ವೆರಿ ಗುಡ್. ಎಸ್. ಸೊ ಚಿಲ್ಡ್ರನ್, ಟುಡೇ ವಿ ಲರ್ನ್ ಅಬೌಟ್ ದ ಬ್ಯಾಲೆನ್ಸ್ಡ್ ಡಯಟ್ ಅಲ್ವಾ? ಸೊ ಬ್ಯಾಲೆನ್ಸ್ ಡಯಟ್ ಅಂದರೆ ಏನು ಹೇಳಿ ಮಕ್ಕಳೇ? ಸೊ ಫುಡ್ ಗ್ರೂಪ್ಸಲ್ಲಿರುವಂಥ ಎಲ್ಲ ಫುಡ್ಸನ್ನು ನಾವು ಲಿಮಿಟೆಡಾಗಿ ತಿನ್ನಬೇಕು. ಸೊ ಅದು ಲಿಮಿಟೆಡಾಗಿ ತಿನ್ನಲಿಕ್ಕೆ ನಾವೆಂತ ಹೇಳ್ತೀವಿ? ಬ್ಯಾಲೆನ್ಸ್ ಡಯಟ್ ಅಂತ ನಾವು ಹೇಳ್ತೀವಿ ಅಲ್ವಾ ಮಕ್ಕಳೇ? ವಿ ಸಾ ಸಮ್ ಎಕ್ಸಾಂಪಲ್ಸ್ on the balanced diet food, isn't it children? And also we saw the examples of North Indian and South Indian food items for the balancing food. Okay children? Yes, and also we saw some worksheets. I hope you all enjoyed today's class children. Thank you.